ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಶಾಕ್. ಗೃಹ ಜ್ಯೋತಿ ಗೃಹಲಕ್ಷ್ಮಿ ಬಳಿಕ ಅನ್ನಭಾಗ್ಯದ ಮೇಲೆ ಕಣ್ಣು ಬಿದ್ದಿದೆ. ಪರಿಷ್ಕರಣೆ ನೆಪದಲ್ಲಿ ಅನ್ನಭಾಗ್ಯಕ್ಕೂ ಕೂಡ ಕತ್ತರಿ ಹಾಕುತ್ತಾ ಹಾಗಾದ್ರೆ ಸರ್ಕಾರ? ರಾಜ್ಯದಲ್ಲಿ ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಶಾಕ್. ಗೃಹ ಜ್ಯೋತಿ ಗೃಹಲಕ್ಷ್ಮಿ ಬಳಿಕ ಅನ್ನಭಾಗ್ಯದ ಮೇಲೆ ಕಣ್ಣು ಹಾಕಿದ್ದಾರೆ. ಪರಿಷ್ಕರಣೆಯ ನೆಪದಲ್ಲಿ ಅನ್ನಭಾಗ್ಯಕ್ಕೂ ಕತ್ತರಿ ಹಾಕುತ್ತಾ ಹಾಗಾದ್ರೆ ಸರ್ಕಾರ? ಪಡಿತರ ಪಡೆಯಲು ಆದಾಯ ಪ್ರಮಾಣ ಪತ್ರ ಸರ್ಕಾರ ಇಲ್ಲಿ ಕೇಳ್ತಾ ಇದೆ. ಜಾತಿ ಆದಾಯ ಪ್ರಮಾಣ ಪತ್ರ ಅಪ್ಡೇಟ್ ಅನ್ನ ಮಾಡಿಸ್ತಿರೋ ಜನ. ಇನ್ನು ಮಂಡ್ಯದಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಪ್ಡೇಟ್ಗಾಗಿ ಜನ ಹೋಗ್ತಾ ಇದ್ದಾರೆ. ಆದಾಯ ಕೇಳಿ ಅಕ್ಕಿ ಕೊಡಲು ನಿರ್ಧರಿಸಿರೋದು ಯಾಕೆ ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಹಲವು ವರ್ಷಗಳಿಂದ ಅಕ್ಕಿ ತೆಗೆದುಕೊಳ್ತಾ ಇದ್ದೀವಿ, ಯಾವಾಗಲೂ ಕೂಡ ಈ ರೀತಿ ಆದಾಯ ಪ್ರಮಾಣ ಪತ್ರವನ್ನ ಕೇಳ್ತಾ ಇರ್ಲಿಲ್ಲ, ಈಗ ಕೇಳ್ತಾ ಇರೋದು ಯಾಕೆ ಅಂತ ಹೇಳಿ ಗ್ರಾಹಕರಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಕ್ಕಿ ಕೊಡ್ಲಿಕ್ಕೂ ಕೂಡ ಜಾತಿ ಕೇಳ್ತಿರ್ತಕ್ಕಂಥದ್ದು ಇದು ಬಹಳ ನಗೆಪಾಟ್ಲಿನ ವಿಚಾರ. ಕೇಂದ್ರ ಸರ್ಕಾರ ಸಕಾಲದಲ್ಲಿ ಅಕ್ಕಿ ಕೊಡ್ತಾ ಇದ್ರು, ರಾಜ್ಯ ಸರ್ಕಾರ ಅದರ ಪಾಲಿನ ಅಕ್ಕಿ ಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿದೆ. ಅವತ್ತು 10 kg ಅಕ್ಕಿ ಬೇಕೋ ಬೇಡವೋ ಅಂತ ಹೇಳಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ತಾನೆ ಇದ್ರು. ಮತ್ತೆ ಪ್ರಿಯಾಂಕಾ ವಾದ್ರಾ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಬಹಿರಂಗ ವೇದಿಕೆಯಲ್ಲೇ ಹೇಳಿದ್ರು, ಟಕಾಟಕ್ ಅಂತೇಳಿ ನಿಮ್ಗೆ ಎಲ್ಲ ಹಣಗಳು ಬರ್ತವೆ, ಪಿಂಚನ್ ಹಣಗಳು ಬರ್ತವೆ ಅಂದ್ರೆ. ಆದರೆ ಇವತ್ತು ಅಕ್ಷರಶಃ 16 ಲಕ್ಷ ಪಿಂಚನ್ ಹೋಲ್ಡರ್ಗಳನ್ನ ಡಿಲೀಟ್ ಮಾಡೋದ್ರ ಮುಖಾಂತರ ಕಟ್ ಅಂತ ಇದೆ ಸರ್ಕಾರ ಹೊರತು ಕಟ್ ಅಂತ ಎಲ್ಲೂ ಕೂಡ ಪಿಂಚನ್ ಹಣವನ್ನು ಹಾಕ್ತಾ ಇಲ್ಲ. ಇವತ್ತು ಪಿಂಚನ್ ಹಣವನ್ನೇ ನಂಬ್ಕೊಂಡು ಬದುಕ್ತಿರ್ತಕ್ಕಂಥ ಅನೇಕ ವಿಧವೆಯರಾಗಿರ್ಬೋದು, ವಯೋವೃದ್ಧರುಗಳಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಅವರ ಬದುಕಿಗೆ ಬೆಂಕಿ ಹಾಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಏನು ಅವರ ಹಣ ಇವತ್ತು ಶಾರ್ಟೇಜ್ ಆಯ್ತಾ ಇದೆ, ಸರ್ಕಾರಿ ದಿವಾಳಿ ಆಗಿದೆ. ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಎಲ್ಲವನ್ನೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಪಿಂಚನ್ಗಳು ಮತ್ತೆ ಪಡಿತರದಲ್ಲೂ ಕೂಡ ಕಟ್ ಮಾಡೋಂಥ ವ್ಯವಸ್ಥಿತ ಅದೇ ಇನ್ಕಮ್ದು ಕೊಟ್ಟೋನ 15 ವರ್ಷದಿಂದ ಇರಲಿಲ್ಲ. ಈಗ ಈ ಥರ ರೂಲ್ಸ್ ಮಾಡಾರೆ. ಈಗ ಇದನ್ನು ಕೊಟ್ಟರೆ ಅಕ್ಕಿ ಕೊಡ್ತೀವಿ ಅಂತವ್ರೆ. ಈಗ ವಯಸ್ಸಾದವರೆಲ್ಲ ಏನು ಅಲ್ಲಿ ಹೋಗಿ ಏನು ತಗೋತಾರಪ್ಪ, ಹೋಗಿ ಇದು ಮಾಡ್ಕೊಂಡು ಇನ್ಕಮ್ದೆಲ್ಲನೂ ಆ ಥರ ರೂಲ್ಸ್ ಮಾಡಾರೆ ಸರ್ಕಾರದವರು ಅಷ್ಟೇ. ಈಗ 4 ದಿವಸ ಆಯ್ತು. ಅಲ್ಲಲ್ಲ, ಇದು ಕೊಟ್ರಿ ಅಂತಲ್ಲ, ಇದು ಕೊಡಿ ಅಂತ ಹೇಳವ್ರೆ ಜಾತಿ ಪ್ರಮಾಣ ಪತ್ರನ. ಅದು ಎಲ್ಲ ಕೇಳ್ತಾವ್ರೆ. ನಾವು ಇನ್ಕಮ್ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಹಲವಾರು ಬಗೆಯ ರೀತಿಯಲ್ಲಿ ಲೂಟಿ ಮಾಡ್ತಾ ಇದೆ. ಈಗ ಗೃಹಲಕ್ಷ್ಮಿ ಗೃಹ ಜ್ಯೋತಿಯನ್ನು ನಿಲ್ಲಿಸಿ ಅಂದರೆ ನಿಲ್ಲಿಸೋಕ್ಕೋಸ್ಕರವಾಗಿ ಒಂದು ರೂಪ ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನೀರಿನಿಂದ ಒಂದು ಭೂಮಿ ಏನಾಗುತ್ತೆ, ಭೂಮಿನ ಉಪಯೋಗಿಸ್ಕೋಬೇಕಾದಾಗ ಮುಂದ್ಗಡೆ ಭೂಮಿಲಿ ನೀರಾವರಿ ವ್ಯವಸಾಯ ಇದ್ದರೆ ಫಸ್ಟ್ ಕೆರೆ ಮುಚ್ತಾರೆ. ಕೆರೆ ಮುಚ್ಚಿದ್ರೆ ಮುಂದಿನ ಭೂಮಿ ಉಪಯೋಗ ಬರುತ್ತೆ ಅನ್ನೋ ರೀತಿಲಿ ನಾನು ಕೇಳೋದಿಷ್ಟೇ, ನೀವು ಪರಿಷ್ಕರಣೆ ಮಾಡೋದಾಗಿದ್ರೆ ಸಿದ್ದರಾಮಯ್ಯ ಕಾಲದಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಘವೇಂದ್ರ, ಈಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಬಳಿಕ ಅನ್ನಭಾಗ್ಯದ ಮೇಲೂ ಕೂಡ ಕಣ್ಣು ಬಿದ್ದಿರುವಂತದ್ದು, ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಏನಿದೆ ಇದ್ರ ಬಗ್ಗೆ? ಎಸ್ ಅಂಕಿತ, ಏನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೀಗ ಏನು ಸರ್ಕಾರ ಕೊಟ್ಟಿದ್ದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದು ಪರಿಷ್ಕರಣೆ ನೆಪದಲ್ಲಿ ಈಗ ಆದಷ್ಟು ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿರೋದು. ಅದರಲ್ಲೂ ಕೂಡ ಏನು ಗೃಹಲಕ್ಷ್ಮಿ ಸೇರಿದಂತೆ ಗೃಹ ಜ್ಯೋತಿ ಯೋಜನೆಗಳ ಬಳಿಕ ಇದೀಗ ಏನು ಅನ್ನಭಾಗ್ಯಕ್ಕೂ ಕೂಡ ಸರ್ಕಾರ ಕೆಲವೊಂದು ರೂಪುರೇಷೆಗಳನ್ನ ಪರಿಷ್ಕರಣೆ ನೆಪದಲ್ಲಿ ಮಾಡ್ತಾ ಇದೆ. ಇದು ಫಲಾನುಭವಿಗಳಿಗೆ ಸಾಕಷ್ಟು ಒಂದು ರೀತಿ ಆತಂಕ ಎದುರಾಗಿರುವಂತದ್ದು. ಯಾಕೆಂದ್ರೆ ಅನ್ನಭಾಗ್ಯ ಸಾಕಷ್ಟು ಬಡವರಿಗೆ ಬೇಕಾದಂತ ಒಂದು ಪಡಿತರನ್ನು ಕೊಡುವಂತ ಒಂದು ಸರ್ಕಾರ ಇದು ಕಾರ್ಯಕ್ರಮ ಆಗಿರುವಂತದ್ದು. ಇದು ಕೂಡ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಸಹಯೋಗದಲ್ಲಿ ನಡೀತಾ ಇದೆ. ಆದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಈಗ ಬಡವರಿಗೆ ಕೊಡ್ತಿರುವಂತಹ ಪಡಿತರ ಕಿಟ್ನಲ್ಲಿ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು ಅಂತ ಅದನ್ನ ಕೂಡ ಕೇಳ್ತಾ ಇದೆ. ಸದ್ಯಕ್ಕೆ ಈಗ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಜನರಲ್ ಬಳಿ ಸಾಕಷ್ಟು ಒಂದು 5 ವರ್ಷಕ್ಕೊಮ್ಮೆ ಒಂದು ಮಾಡ್ತಾರೆ. ಅದು ಕೆಲವೊಬ್ಬರಿಗೆ ಜೀವಿತಾವಧಿ ಪ್ರಮಾಣ ಪತ್ರ ಇರ್ತದೆ. ಆದ್ರೆ
ಈ ಒಂದು ಸಿಎಂ ಆದ ಬಳಿಕ ಇವರು ಎಷ್ಟು ಸಾಧ್ಯವೋ ಅಷ್ಟನ್ನು ಫಿಲ್ಟರ್ ಮಾಡ್ಲಿಕ್ಕೆ ಈಗ ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂಡಿರುವಂತದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ಒಂದು ಕಡೆ ಏನು ಗೃಹಲಕ್ಷ್ಮಿಗೂ ಕೂಡ ಪರಿಷ್ಕರಣೆ ಮಾಡ್ತೀನಿ ಅಂತ ಆಗಾಗಲೇ ಕೂಡ ಆದೇಶವನ್ನು ಮಾಡಿದೆ. ಜೊತೆಗೆ ಗೃಹ ಜ್ಯೋತಿಗೂ ಕೂಡ ಇದನ್ನ ಮಾಡಿ ಶಕ್ತಿ ಯೋಜನೆಗೂ ಕೂಡ ಕೆಲವೊಂದು ಪರಿಷ್ಕರಣೆ ನೆಪದಲ್ಲಿ ಮುಂದಾಗಿರುವಂತದ್ದು. ಅಂದ್ರೆ ಇದೆಲ್ಲದರಿಂದ ಎಲ್ಲೋ ಒಂದು ಕಡೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆದಾಯದ ಮೂಲ ಇಲ್ಲಾಗಿದೆ. ಜೊತೆಗೆ ಅದಕ್ಕೆ ಹಣವನ್ನು ಹೊಂದಿಸಲಿಕ್ಕೂ ಕೂಡ ಪರದಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಲವೊಂದು ಪರಿಷ್ಕರಣೆ ಮೂಲಕ ಏನು ಆದಷ್ಟು ಅದನ್ನ ಕಡಿಮೆ ಮಾಡ್ಲಿಕ್ಕೆ ಮುಂದಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನು ಪಡಿತರ ಪಡಿತಿದಂತ ಜನರಿಗೆ ಆದಾಯ ಪ್ರಮಾಣ ಪತ್ರವನ್ನು ಕೊಡಿ ಅಂತ ಹೇಳಿ ಈಗ ಇದ್ ಮಾಡ್ತಾ ಇದೆ. ನೀವು ಆದಾಯ ಪ್ರಮಾಣವನ್ನು ಕೊಡ್ಲಿಲ್ಲ ಅಂದ್ರೆ ನಾವು ಪಡಿತರವನ್ನು ಕೊಡೋದಿಲ್ಲ ಅಂತ ಹೇಳಿ ಈಗ ನ್ಯಾಯಬೆಲೆ ಅಂಗಡಿಗಳಿಗೆ ತಿಳಿಸಿದ್ರೆ, ಹಾಗಾಗಿ ಯಾರು ಇದ್ದಾರೋ ಅವರು ಈಗ ಆದಾಯ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ಬರಿಗೆ ಆದಾಯ ಪ್ರಮಾಣ ಪತ್ರ ಸಿಕ್ಕಿಲ್ಲ. ಹಾಗಾಗಿ ಅವರು ಕೂಡ ಎಲ್ಲೊಂದು ಕಡೆ ಆತಂಕದಿಂದ ಈಗ ಇದು ಮಾಡ್ತಾ ಇರುವಂತದ್ದು. ಜೊತೆಗೆ ಸರ್ಕಾರದ ಈ ಒಂದು ಪರಿಷ್ಕರಣೆಗೆ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅನ್ನಭಾಗ್ಯ ಅನ್ನೋದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರವೂ ಕೂಡ ಕೊಡ್ತಿರುವಂತದ್ದು. ಕೇಂದ್ರ ಸರ್ಕಾರ 5 ಕೆಜಿ ಕೊಟ್ರೆ ರಾಜ್ಯ ಸರ್ಕಾರವೂ ಕೂಡ 5 ಕೆಜಿಯನ್ನು ಕೊಡ್ತಿದೆ. ಒಟ್ಟಾರೆಯಾಗಿ ಜನರಿಗೆ ಪಡೆದ ಅಂದ್ರೆ ಹಸುವಿನಿಂದ ಇರಬಾರ್ದು ಅಂತ ಹೇಳಿ ಏನು ಸಿದ್ದರಾಮಯ್ಯ ತಂದಿದಂತ ಈ ಒಂದು ಅನ್ನಭಾಗ್ಯ ಯೋಜನೆಗೂ ಕೂಡ ಈಗ ಈ ರೀತಿಯಾಗಿ ಕನ್ನ ಹಾಕ್ಲಿಕ್ಕೆ ಸರ್ಕಾರ ಮುಂದಾಗ್ತಿರುವಂತದ್ದು ಸಾರ್ವಜನಿಕರ ನಿಜಕ್ಕೂ ಕೂಡ ಒಂದು ರೀತಿ ಆತಂಕ ಎದುರಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೋ, ನಮಗೆ ರೇಷನ್ ಸಿಗೋದಿಲ್ವಾ ಅನ್ನೋ ರೀತಿಯಲ್ಲಿ ಕೂಡ ಈಗ ಸಾಕಷ್ಟು ಸಾರ್ವಜನಿಕರು ಈಗ ಏನು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಕಳೆದ 20 ವರ್ಷಗಳಿಂದ ಇಲ್ಲದ ಕಾನೂನನ್ನ ಈಗ ತಂದಿರೋದ್ರಲ್ಲಿ ಸರ್ಕಾರ ಎಲ್ಲ ಒಂದು ಕುಮ್ಮಕ್ಕಿದೆ, ಬಡವರಿಗೆ ಕೊಡ್ತಿದ್ದ ಅಕ್ಕಿಯನ್ನು ನಿಲ್ಲಿಸುವಂತ ಹುನ್ನಾರವನ್ನ ಮಾಡ್ತಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.